ಸ್ನೇಹಿತರೆ, ಆಷಾಢ ಬಹುಳ ಅಮಾವಾಸ್ಯೆ ಎಂದು ಭೀಮನ ಅಮಾವಾಸ್ಯೆ ವ್ರತವನ್ನು ಆಚರಿಸಲಾಗುತ್ತದೆ. ಈ ಬಾರಿ 2024ರ ಭೀಮನ ಅಮಾವಾಸ್ಯೆಯನ್ನು ಆಗಸ್ಟ್ 4ರಂದು ಭಾನುವಾರ ಆಚರಿಸಲಾಗುತ್ತದೆ. ಈ ಭೀಮನ ಅಮಾವಾಸ್ಯೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸ್ತೇನೆ. ಭೀಮನ ಅಮಾವಾಸ್ಯಕ್ಕೆ ಶುಭ ದಿನ ಆಗಸ್ಟ್ 4 ಭಾನುವಾರ. ಆದರೆ ಅಮಾವಾಸ್ಯೆ ಪ್ರಾರಂಭವಾಗುವುದು ಆಗಸ್ಟ್ 3 ಮಧ್ಯಾಹ್ನ 3:50ಕ್ಕೆ. ಅಮಾವಾಸ್ಯೆ ಮುಕ್ತಾಯವಾಗುವುದು ಆಗಸ್ಟ್ 4 ಸಂಜೆ 4:42ಕ್ಕೆ. ಇನ್ನು ಭೀಮನ ಅಮಾವಾಸ್ಯೆ ಪೂಜೆಗೆ ಶುಭ ಸಮಯ ಆಗಸ್ಟ್ 4 ಭಾನುವಾರ ಬೆಳಗ್ಗೆ 8ರಿಂದ ಮಧ್ಯಾಹ್ನ 12:51ರವರೆಗೆ. ಆದರೆ ಆದಷ್ಟು ಮಧ್ಯಾಹ್ನ 12 ಗಂಟೆ ಒಳಗೆ ಪೂಜೆ ಮಾಡೋದು ಅತ್ಯಂತ ಶುಭವಾಗಿರುತ್ತದೆ. ಆಷಾಢ ಬಹುಳ ಅಮಾವಾಸ್ಯೆ ಎಂದು ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಲಾಗುತ್ತೆ. ಇದನ್ನ ಪತಿ ಸಂಜೀವಿನಿ ವ್ರತ, ಭೀಮನ ಅಮಾವಾಸ್ಯೆ ವ್ರತ, ಗಂಡನ ಪೂಜೆ, ಜ್ಯೋತಿಸ್ತಂಭ ವ್ರತ ಎಂದು ಸಹ ಕರೆಯುವುದುಂಟು. ಇದನ್ನ ಅವಿವಾಹಿತ ಹೆಣ್ಣು ಮಕ್ಕಳು, ವಿವಾಹಿತ ಸುವಾಸಿನಿ ಸ್ತ್ರೀಯರು ಇದನ್ನು ಆಚರಿಸುತ್ತಾರೆ. ಒಮ್ಮೆ ವ್ರತ ಕೈಗೊಂಡರೆ 9 ವರ್ಷ ಸಂಪೂರ್ಣಗೊಳಿಸಿ ಉದ್ಯಾಪನೆ ಮಾಡಿ ಎಲ್ಲರಿಗೂ ಸಿಹಿಯೂಟ ಹಾಕಿಸಬೇಕು. ಈ ದಿನದಂದು ಸ್ತ್ರೀಯರು ಶಿವ ಪಾರ್ವತಿಯರನ್ನು ಆರಾಧಿಸಿದರೆ ಸಮೃದ್ಧಿ, ಸಂತಾನ, ಪತಿವ್ರತೆ, ಆಯಸ್ಸು, ಯಶಸ್ಸು, ಸಂತೋಷ ಸೇರಿದಂತೆ ಎಲ್ಲವನ್ನೂ ಶಿವ ಮತ್ತು ಪಾರ್ವತಿ ದೇವಿಯರು ಕರುಣಿಸುತ್ತಾರೆಂಬ ನಂಬಿಕೆ ಇದೆ. ಈ ವ್ರತವನ್ನು ವಿವಾಹವಾಗದ ಕನ್ಯೆಯರು, ವಿವಾಹವಾದ ಸುಮಂಗಲಿಯರು 9 ವರ್ಷಗಳ ಕಾಲ ಆಚರಿಸಿ ಉದ್ಯಾಪನೆಯನ್ನು ಮಾಡಬೇಕು. ಈ ವ್ರತವನ್ನು ಮಾಡುವುದರಿಂದ ಕನ್ಯೆಯರು ಉತ್ತಮ ಗುಣವುಳ್ಳ ಪತಿಯನ್ನು ಪಡೆಯುತ್ತಾರೆ ಮತ್ತು ವಿವಾಹಿತ ಸ್ತ್ರೀಯರು ಸೌಭಾಗ್ಯವನ್ನು ಪಡೆಯುತ್ತಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳ ಆಚರಣೆಗೆ ವಿಶೇಷವಾದ ನಂಬಿಕೆ ಇದೆ. ಭಗವಂತನನ್ನು ಆರಾಧಿಸಲು, ಸುಖ ಸಮೃದ್ಧಿಯನ್ನು ಪಡೆಯಲು ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಭೀಮನ ಅಮಾವಾಸ್ಯೆಯಂದು ಇರುವ ಇನ್ನೊಂದು ವಿಶೇಷತೆ ಏನೆಂದರೆ ಭಂಡಾರ ಹೊಡೆಯುವುದು. ಕಡುಬಿನಲ್ಲಿ ಚಿಲ್ಲರೆಯನ್ನು ಅಥವಾ ನಾಣ್ಯವನ್ನು ಇಟ್ಟು ಅದನ್ನು ಹೊಸ್ತಿಲಿಟ್ಟು ಸಹೋದರರ ಕೈಲಿ ಆ ಕಡುಬನ್ನು ಒಡೆಸುತ್ತಾರೆ. ಆ ಕಡುಬನ್ನು ಸಹೋದರನು ಮಂಡಿಯೂರಿ ಮೊಣಕೈನಿಂದ ಒಡೆಯಬೇಕು. ಆ ಸಮಯದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಬೆನ್ನಿಗೆ ಹೊಡೆಯುತ್ತಾರೆ. ಇದನ್ನು ಭಂಡಾರ ಹೊಡೆಯುವುದು ಎನ್ನುತ್ತಾರೆ. ಈ ದಿನದಂದು ಕರಿದ ಪದಾರ್ಥಗಳನ್ನು ಮಾಡುವುದಿಲ್ಲ. ಭೀಮನ ಅಮಾವಾಸ್ಯೆ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳ ಬಗ್ಗೆ ತಿಳಿಸ್ತೇನೆ. ಒಂದು ಮಣೆ ಅಥವಾ ಮಂಟಪ, ಭೀಮೇಶ್ವರ ದೇವರ ಚಿತ್ರ ಅಂದ್ರೆ ಶಿವ ಪಾರ್ವತಿಯರ ಫೋಟೋ, ದೀಪದ ಕಂಬಗಳು ಅಂದ್ರೆ ಈ ಪೂಜೆಯಲ್ಲಿ ದೀಪಸ್ತಂಭಗಳೇ ಮುಖ್ಯ. ಈ ದೀಪಸ್ತಂಭಗಳಲ್ಲಿ ಶಿವ ಪಾರ್ವತಿಯರನ್ನ ಆವಾಹನೆ ಮಾಡಿ ಪೂಜೆ ಮಾಡೋದ್ರಿಂದ ಶಿವ ಪಾರ್ವತಿ ಅಂತ ದೀಪಸ್ತಂಭಗಳನ್ನ 2 ಇಡಬೇಕು. ಅದರ ಜೊತೆಗೆ ಪೂಜೆ ಶುರು ಮಾಡೋ ಮುಂಚೆ ದೀಪಗಳನ್ನ ಹಚ್ತೀವಲ್ಲ, ಅದಕ್ಕೂ ಸಹ ದೀಪಗಳನ್ನ ಇಡಬೇಕು. ದೀಪಕ್ಕೆ ಹಾಕುವ ಬತ್ತಿ ಮತ್ತು ತುಪ್ಪ ಅಥವಾ ಎಣ್ಣೆಯನ್ನ ಉಪಯೋಗಿಸಬೇಕು. ಗಂಟೆ, ಪಂಚಪಾತ್ರೆ, ಉದ್ದರಣೆ, ಅರ್ಘ್ಯ ಪಾತ್ರೆ, ನೀರು, ಅರಿಶಿಣ, ಕುಂಕುಮ, ಮಂತ್ರಾಕ್ಷತೆ, ಶ್ರೀಗಂಧ, ಊದಿನ ಕಡ್ಡಿ, ವಿವಿಧ ರೀತಿಯ ಹೂವುಗಳು, ಪತ್ರೆಗಳಲ್ಲಿ ಬಿಲ್ವಪತ್ರೆ, ಮರುಗ, ದವನ, ಗೆಜ್ಜೆ ವಸ್ತ್ರ. ಗೆಜ್ಜೆ ವಸ್ತ್ರ ಗಣಪತಿ ಪೂಜೆಗೂ ಗೆಜ್ಜೆ ವಸ್ತ್ರ ಬೇಕು ಮತ್ತು ಭೀಮೇಶ್ವರ ಪೂಜೆಗೆ 9 ಎಳೆಯ ಗೆಜ್ಜೆ ವಸ್ತ್ರ ಬೇಕು. ವೀಳ್ಯದೆಲೆ, ಅಡಿಕೆ, ಹಣ್ಣು, ತೆಂಗಿನಕಾಯಿ, ದಕ್ಷಿಣೆ. ಗಣಪತಿ ನೈವೇದ್ಯಕ್ಕೆ ಹಣ್ಣು ಕಾಯಿ ಇಡಬಹುದು ಮತ್ತು ಭೀಮೇಶ್ವರ ಪೂಜೆಗೆ ನೈವೇದ್ಯಕ್ಕೆ ಹಣ್ಣು ಕಾಯಿ ಜೊತೆಗೆ ಕರಿಕಡುಬನ್ನ ಇಡಬೇಕಾಗುತ್ತೆ. ಕರಿಕಡುಬು ಮಾಡಕ್ಕಾಗದೇ ಇರೋರು ಪಾಯಸವನ್ನಾದ್ರೂ ಇಡಬಹುದು. ಆರತಿ ತಟ್ಟೆ, ಕರ್ಪೂರ ಮತ್ತು ಮಂಗಳಾರತಿ ಬತ್ತಿ ಇವಿಷ್ಟು ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳು. ಇನ್ನು ಭೀಮನ ಅಮಾವಾಸ್ಯೆ ಪೂಜೆಯನ್ನ ಮಾಡೋದು ಹೇಗೆ ಅಂದ್ರೆ, ಈ ದಿನದಂದು ಸ್ತ್ರೀಯರು ಬೇಗನೆ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿ, ಮನೆ ಹೊರಗಡೆ ರಂಗೋಲಿಯನ್ನೆಲ್ಲ ಹಾಕಿ ಶುಚಿಯಾಗಿ ಸ್ನಾನವನ್ನು ಮಾಡಿ ಶುಭ್ರವಾದ ವಸ್ತ್ರವನ್ನ ಧರಿಸಬೇಕು. ನಂತರ ಪೂಜೆಗೆ ಅಣಿ ಮಾಡಿಕೊಳ್ಬೇಕು. ಜ್ಯೋತಿರ್ಭೀಮೇಶ್ವರ ಅಥವಾ ಶಿವ ಪಾರ್ವತಿಯರನ್ನು ಧ್ಯಾನಿಸಿ ಶುರು ಮಾಡಬೇಕು. ಈ ದಿನದಂದು ಸೂಚಿಸಿರುವ ಶುಭ ಮುಹೂರ್ತದಲ್ಲಿ ವ್ರತವನ್ನ ಶುರು ಮಾಡಬೇಕು. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ ಗಣಪತಿಯ ವಿಗ್ರಹವನ್ನು ಇಡಬೇಕು. ನಂತರ 2 ಎಣ್ಣೆಯ ದೀಪವನ್ನು ಹಚ್ಚಬೇಕು. ಶಿವ ಪಾರ್ವತಿಯರ ಭಾವಚಿತ್ರವನ್ನು ಅದೇ ಮಣಿಯ ಮೇಲೆ ಅಥವಾ ಮಂಟಪದ ಮೇಲೆ ಇಡಬೇಕು ಮತ್ತು ಅಲ್ಲೇನೆ 9 ಗಂಟಿನ ಗೌರಿ ದಾರವನ್ನು ಸಹ ಇಟ್ಟಿರಬೇಕು. ಶುಭಾರಂಭದ ಸಂಕೇತ ಗಣಪತಿ ಆಗಿರೋದ್ರಿಂದ ಮೊದಲು ಗಣೇಶನನ್ನು ಆರಾಧಿಸಿ ನಂತರ ಭೀಮೇಶ್ವರನನ್ನ ಪೂಜಿಸಬೇಕು. ಗಣಪತಿ ಪೂಜೆಗೆ ಗರಿಕೆ ಹೂವನ್ನು ಏರಿಸಿ ಗಣಪತಿಯ ಸ್ತೋತ್ರವನ್ನ ಹೇಳಿ ಹಣ್ಣು ಕಾಯಿ ನೈವೇದ್ಯವನ್ನ ಮಾಡಿ ಮಂಗಳಾರತಿ ಮಾಡಿ ನಂತರ ಭೀಮೇಶ್ವರ ಪೂಜೆಯನ್ನು ಶುರು ಮಾಡಬೇಕು. ಭೀಮೇಶ್ವರನ ಪೂಜೆಯಲ್ಲಿ
9 ಗಂಟಿನ ಗೌರಿ ದಾರವನ್ನು ಇಟ್ಟು ಪೂಜೆ ಮಾಡಬೇಕು. ಮಂತ್ರವನ್ನ ಹೇಳೋಕೆ ಬರ್ದೇ ಇರೋರು ಸರಳವಾಗಿ ಭೀಮೇಶ್ವರನ ಅಷ್ಟೋತ್ತರ, ಶಿವ ಅಷ್ಟೋತ್ತರ, ಪಾರ್ವತಿ ಅಷ್ಟೋತ್ತರವನ್ನಾದ್ರೂ ಹೇಳ್ಕೊಳ್ಬಹುದು. ದೀಪಸ್ತಂಭಗಳನ್ನ ಪೂಜೆ ಮಾಡಬೇಕು. ದೀಪಸ್ತಂಭಗಳಲ್ಲಿ ಒಂದು ದೀಪಸ್ತಂಭಕ್ಕೆ ಅರಿಶಿಣದ ಕೊಂಬು ದಾರವನ್ನ ಕಟ್ಟಿರ್ತೇವೋ ಆ ದೀಪಸ್ತಂಭ ಪಾರ್ವತಿ ಎಂದು, ಮತ್ತೊಂದನ್ನು ಶಿವನೆಂದು ಪೂಜೆ ಮಾಡಬೇಕು. 9 ಗಂಟಿನ ಗೌರಿ ದಾರವನ್ನಿಟ್ಟು ಪೂಜೆ ಮಾಡಬೇಕು. 9 ಎಳೆಯ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಬೇಕು. 9 ಕರಿಕಡುಬನ್ನು ನೈವೇದ್ಯವಾಗಿ ದೇವರಿಗೆ ಅರ್ಪಿಸಬೇಕು. ಪೂಜೆಯ ನಂತರ 9 ಗಂಟಿನ ಗೌರಿ ದಾರವನ್ನು ತಮ್ಮ ಪತಿಯಿಂದ ನಿಮ್ಮ ಕೈಗೆ ಕಟ್ಟಿಸಿಕೊಳ್ಳಬೇಕು. ನಂತರ ಪತಿಯ ಕಾಲಿಗೆರೆದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಶಿವ ಪಾರ್ವತಿಯರ ಆರಾಧನೆಯಿಂದ ಸುಖ ಸಂಪತ್ತು ಸಂತಾನ ಪ್ರಾಪ್ತಿಯಾಗುತ್ತದೆ. ಈ ದಿನದಂದು ಪತಿಯ ದೀರ್ಘಾಯುಷ್ಯಕ್ಕಾಗಿ ಪತ್ನಿಯು ಪರಮೇಶ್ವರನನ್ನು ಮತ್ತು ಪಾರ್ವತಿಯರನ್ನು ಪೂಜಿಸುವ ಹಬ್ಬವೇ ಭೀಮನ ಅಮಾವಾಸ್ಯೆ. ಈ ವ್ರತದ ಹಿಂದೆ ಅನೇಕ ಕಥೆಗಳಿವೆ. ಅದರಲ್ಲಿ ಮುಖ್ಯವಾದ ಕಥೆ ಮರಣ ಹೊಂದಿದ ರಾಜಕುಮಾರನನ್ನು ವರಿಸಿದ್ದು. ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ಉತ್ತಮ ಆಡಳಿತಗಾರ ರಾಜನಿದ್ದನು. ಅವನಿಗೆ ಸುಂದರನೂ ಗುಣವಂತನೂ ಆದ ಜಯಶೀಲನೆಂಬ ಮಗನಿದ್ದನು. ಆದರೆ ಇನ್ನೂ ಮದುವೆಯಾಗದ ಪುತ್ರನು ಮೃತನಾಗಲು ರಾಜನು ತನ್ನ ಪಿತೃಗಳಿಗೆ ಯಾರು ತ್ರಿಲೋದಕವನ್ನು ಕೊಡುತ್ತಾರೆ ಎಂದು ಆಘಾತದಿಂದ ತನ್ನ ಮಗನಿಗೆ ವಿವಾಹ ಮಾಡಿದರೆ ಆ ಹೆಣ್ಣಿನ ಮೂಲಕ ಪಿತೃಗಳಿಗೆ ಸದ್ಗತಿ ನೀಡಬಹುದೆಂದು ಯೋಚಿಸಿದನು. ಯಾರು ತನ್ನ ಮೃತಪುತ್ರನ ವಿವಾಹಕ್ಕೆ ಹೆಣ್ಣು ಕೊಡುತ್ತಾರೋ ಅವರಿಗೆ ಯಥೇಚ್ಛ ದಾನ ಕೊಡುವುದಾಗಿ ಘೋಷಿಸುತ್ತಾನೆ. ಅದೇ ಊರಿನಲ್ಲಿದ್ದ ಒಬ್ಬ ಬಡ ಸುಸಂಸ್ಕೃತ ಬ್ರಾಹ್ಮಣನು ತನ್ನ ಬಡತನದಿಂದ ದೂರ ಬರಲು ನಿರ್ಧರಿಸಿ ತನ್ನ ಮಗಳನ್ನೇ ಆ ಮೃತ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಿಸಿದನು. ತನಗೆ ಬರಬೇಕಾದ ಧನಧಾನ್ಯಾದಿಗಳನ್ನು ಆ ಬ್ರಾಹ್ಮಣ ಪಡೆದುಕೊಳ್ಳುತ್ತಾನೆ. ವಿವಾಹದ ನಂತರ ರಾಜ, ವಧು ಮತ್ತು ಸೈನಿಕರು ರಾಜಕುಮಾರನ ಹೆಣವನ್ನು ಸುಡಲು ಸ್ಮಶಾನಕ್ಕೆ ಕರೆದುಕೊಂಡು ಬರುತ್ತಾರೆ. ಕನ್ಯೆಯಾದರೂ ಸಕಲ ಆಭರಣಗಳಿಂದ ಅಲಂಕೃತಳಾಗಿ ಅರಿಶಿಣ ಕುಂಕುಮ ಶೋಭಿತಳಾಗಿ ಪಾರ್ವತಿ ಪರಮೇಶ್ವರರನ್ನು ಧ್ಯಾನಿಸುತ್ತಾ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದಳು. ಆದರೆ ದೈವಲೀಲೆಯಿಂದ ಆ ಸಂದರ್ಭದಲ್ಲಿ ಭಾರೀ ಮಳೆಯಾಗಿ ಅಗ್ನಿಯು ಆರಿಹೋಯಿತು. ಸೂರ್ಯಾಸ್ತವಾಗಿ ಗಾಢ ಕತ್ತಲೆ ಆವರಿಸಿತು. ಮಳೆ ಮಾತ್ರ ನಿಲ್ಲಲಿಲ್ಲ. ಹುಡುಗಿಯು ಈಗ ರಾಜಕುಮಾರಿಯಾಗಿದ್ದರಿಂದ ರಾಜಕುಮಾರನ ತಂದೆಯು ಆಕೆಗೆ ಹೆಣವನ್ನು ಬಿಟ್ಟು ಬರುವಂತೆ ತಿಳಿಸುತ್ತಾನೆ. ಆದರೆ ಪತಿಯ ಹೆಣವನ್ನು ಬಿಟ್ಟು ತಾನು ಬರುವುದಿಲ್ಲವೆಂದು ಹುಡುಗಿ ಹೇಳುತ್ತಾಳೆ. ರಾಜ ಮತ್ತು ಅವನ ಪರಿವಾರದವರು ಮಳೆಯಿಂದ ತಪ್ಪಿಸಿಕೊಳ್ಳಲು ಹುಡುಗಿಯನ್ನು ಬಿಟ್ಟು ಓಡುತ್ತಾರೆ. ರಾಜಕುಮಾರನ ಶವವನ್ನು ನೋಡುತ್ತಾ ಆಕೆ ಮನಸ್ಸಿನಲ್ಲಿಯೇ ನೊಂದು ಗಾಢ ಕತ್ತಲೆಗೆ ಹೆದರಿ ಪಾರ್ವತಿ ಪರಮೇಶ್ವರನನ್ನು ಪ್ರಾರ್ಥಿಸುತ್ತಾಳೆ. ಪರಮೇಶ್ವರ, ಹಿಂದೆ ಮಾರ್ಕಂಡೇಯನಿಗೆ ಚಿರಂಜೀವಿತ್ವ, ಅಗ್ನಿಮನ್ಮಥರಿಗೂ ಮರುಜನ್ಮ, ಶ್ವೇತವಾಹನಿಗೂ ಚವನ ಋಷಿಗಳಿಗೂ ದೀರ್ಘಾಯುಷ್ಯ ನೀಡಿರುವೆ. ನಾನು ಏನು ತಪ್ಪು ಮಾಡಿದ್ದೇನೆ? ನನಗ್ಯಾಕೆ ಈ ಘೋರ ಶಿಕ್ಷೆ? ಕಾಪಾಡು ಎಂದು ಪ್ರಾರ್ಥಿಸುತ್ತಾಳೆ. ಭಕ್ತವತ್ಸಲನಾದ ಶಿವನು ಪಾರ್ವತಿಯೊಂದಿಗೆ ಅಲ್ಲಿ ಪ್ರತ್ಯಕ್ಷರಾದಾಗ ನನಗೆ ಸೌಭಾಗ್ಯ ಸಂಪತ್ತು ನೀಡು ಎಂದು ಪ್ರಾರ್ಥಿಸುತ್ತಾಳೆ. ಆಗ ಶಿವನು ನಿನಗೆ ಸೌಭಾಗ್ಯ ಸಂಪತ್ತು ನೀಡಬಲ್ಲ ಅತ್ಯಂತ ಶುಭಪ್ರದವಾದ ವ್ರತವೊಂದಿದೆ. ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಮಂಗಳ ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಶುದ್ಧ ಮಾಡಿ ಭಕ್ತಿಯಿಂದ ಶಿವ ಪಾರ್ವತಿಯರನ್ನು ಅರ್ಚಿಸಬೇಕು. ಶುದ್ಧವಾದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ನನ್ನನ್ನು ಆರಾಧಿಸಬೇಕು. ಅಂತಹ ದೀಪಸ್ತಂಭದಲ್ಲಿ ಅಷ್ಟಮೂರ್ತಿಗಳ ಭೇದದಿಂದ ಭವಾದಿಗಳ ಭೇದದಿಂದ ನಾನು ಇರುತ್ತೇನೆ. ಈ ಅಷ್ಟಮೂರ್ತಿಗಳಲ್ಲಿ ನನಗೆ ಅತ್ಯಂತ ಪ್ರಿಯವಾದ ಚಂದ್ರನು ಇರುತ್ತಾನೆ. ಜ್ಯೋತಿರ್ಮಯನಾದ ನನಗೆ ಭೀಮೇಶ್ವರ ಎನ್ನುತ್ತಾರೆ. ಈ ದೀಪಸ್ತಂಭವು ನಾನೆಂದು ನನ್ನನ್ನು ಮಹಾಲಿಂಗ ಸ್ವರೂಪನೆಂದು ತಿಳಿದು ಪೂಜಿಸು ಎಂದು ಪೂಜಾ ವಿಧಾನವನ್ನು ಹೇಳುತ್ತಾರೆ. ಈ ವ್ರತವನ್ನು ಮಾಡುವವರು 9 ವರ್ಷ ಆಚರಿಸಬೇಕು. ಕಡುಬನ್ನು ನೈವೇದ್ಯ ಮಾಡಬೇಕು. ಗಂಧ ಪುಷ್ಪಾದಿಗಳಿಂದ ಅರ್ಚಿಸಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು. ಹೀಗೆ 9 ವರ್ಷ ಮಾಡಿದ ನಂತರ ನಿನ್ನ ಪತಿಯು ಸಜೀವಿಯಾಗಿ ಬರುವನು, ಇದಕ್ಕೆ ಸಂಶಯವಿಲ್ಲ ಎಂದು ಹೇಳುತ್ತಾನೆ. ಆ ಕನ್ಯೆಯು ಕಡುಬಿನ ಬದಲು ಆಕೆ ಮಣ್ಣಿನ ಮುದ್ದೆಗಳನ್ನು ತಯಾರಿಸುತ್ತಾಳೆ. ಅದರಂತೆ ಆ ಹೆಣ್ಣು ಮಗಳು ಅಲ್ಲಿ ಲಭ್ಯವಿದ್ದ ಮಣ್ಣಿನ ದೀಪಸ್ತಂಭ ಮಾಡಿ ಸಮೀಪದಲ್ಲಿದ್ದ ಆಲದೆಲೆಗಳನ್ನು ವೀಳ್ಯದೆಲೆಯಾಗಿಯೂ ಅದರ ಕಾಯಿಗಳನ್ನೇ ಅಡಕೆಯಾಗಿಯೂ ಮಾಡಿಕೊಂಡು ಅಲ್ಲಿದ್ದ ಗರಿಕೆಯ ಹುಲ್ಲನ್ನೇ
ಹೂಗಳಂತೆ ಭಾವಿಸಿ ಮಣ್ಣಿನಿಂದಲೇ ಕಡುಬು ಮಾಡಿ ದೀಪಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿ ಪೂಜಿಸುತ್ತಾಳೆ. ಹೀಗೆ ಪೂಜೆ ಮಾಡುತ್ತಿರುವಾಗ ದಂಪತಿಗಳು ಅಲ್ಲಿಗೆ ಬರುತ್ತಾರೆ ಮತ್ತು ಆಕೆ ಏನು ಮಾಡುತ್ತಿದ್ದಾಳೆ ಎಂದು ಕೇಳುತ್ತಾರೆ. ತನ್ನ ವಿಧಿಯನ್ನು ಆ ದಂಪತಿಗಳಿಗೆ ಆಕೆ ವಿವರಿಸುತ್ತಾಳೆ ಮತ್ತು ತಾನೀಗ ಒಂಟಿಯಾಗಿದ್ದು ಮಣ್ಣಿನ ಮುದ್ದೆಗಳನ್ನು ಒಡೆಯುವವರು ಯಾರೂ ಇಲ್ಲ ಎಂದು ಹೇಳುತ್ತಾಳೆ. ಒಬ್ಬ ಯುವಕನು ಅದನ್ನು ತಾನು ಒಡೆಯುವುದಾಗಿ ಹೇಳುತ್ತಾನೆ. ಆ ಮುದ್ದೆಯನ್ನು ಒಡೆದು ಆತ ದೀರ್ಘ ಸುಮಂಗಲಿ ಭವ ಎಂದು ಹರಸುತ್ತಾನೆ. ಆಗ ಹುಡುಗಿಯು ನಗುತ್ತಾ ತನ್ನ ಪತಿ ಮರಣ ಹೊಂದಿದ್ದು ಇದು ಹೇಗೆ ನಡೆಯಲು ಸಾಧ್ಯ ಎಂದು ಕೇಳುತ್ತಾಳೆ. ಮರಣ ಹೊಂದಿದ ರಾಜಕುಮಾರನತ್ತ ಅವರು ನೋಡಿ, ಆತ ನಿದ್ದೆ ಮಾಡಿದ್ದು ನೀನು ಯಾಕೆ ಅವನನ್ನು ಎಚ್ಚರಗೊಳಿಸಬಾರದು ಎಂದು ಕೇಳುತ್ತಾರೆ. ಹೋಗಿ ಅವನನ್ನು ಎಬ್ಬಿಸು ಎಂದು ಹೇಳುತ್ತಾರೆ. ಆಶ್ಚರ್ಯದಿಂದ ಆಕೆ ರಾಜಕುಮಾರನನ್ನು ನೋಡುತ್ತಾಳೆ ಮತ್ತು ಆತ ಕಣ್ಣುಗಳನ್ನು ತೆರೆಯುತ್ತಿರುತ್ತಾನೆ. ಆಕೆಗೆ ತನ್ನ ಕಣ್ಣುಗಳನ್ನೇ ನಂಬಲು ಆಗುವುದಿಲ್ಲ. ಕೂಡಲೇ ಅಲ್ಲಿಗೆ ಬಂದಿದ್ದ ಯುವ ದಂಪತಿಗಳು ಯಾರು ಎಂದು ಅವರಿಗೆ ಗೊತ್ತಾಗುತ್ತದೆ. ಆ ಪೂಜಾ ಫಲವಾಗಿ ರಾಜಕುಮಾರನು ಜೀವವನ್ನು ಪಡೆದು ನಿದ್ರೆಯಿಂದ ಎದ್ದವನಂತೆ ಎದ್ದು ಕುಳಿತನು. ದಿವ್ಯ ದಂಪತಿಗಳಾದ ಶಿವ ಪಾರ್ವತಿಯರಿಗೆ ಆಕೆ ಮನಸ್ಸಿನಲ್ಲಿಯೇ ವಂದಿಸುತ್ತಾಳೆ ಮತ್ತು ನಡೆದ ಸಂಗತಿಯನ್ನು ರಾಜಕುಮಾರನಿಗೆ ತಿಳಿಸುತ್ತಾಳೆ. ಮಾರನೇ ದಿನ ರಾಜಭಟರು ಬಂದು ನೋಡಿ ರಾಜನಿಗೆ ಈ ವಿಷಯ ತಿಳಿಸಲು ರಾಜನು ಸಂತಸಗೊಂಡು ದಾನ ಧರ್ಮಗಳನ್ನು ಮಾಡಿ ಎಲ್ಲರೂ ಸುಖದಿಂದಿದ್ದರು. ಈ ಸುದ್ದಿ ಕೂಡಲೇ ಊರಿನಲ್ಲಿ ಹರಡುತ್ತದೆ ಮತ್ತು ಆಷಾಢ ಮಾಸದಲ್ಲಿ ಭೀಮನ ಅಮಾವಾಸ್ಯೆಯನ್ನು ಮಾಡಲು ಜನರು ಆರಂಭಿಸುತ್ತಾರೆ. ಹೀಗೆ ಶಿವ ಪಾರ್ವತಿಯರನ್ನು ಈ ದಿನದಂದು ಪೂಜಿಸುವುದರಿಂದ ಸುಖ ಸಮೃದ್ಧಿ ಆರೋಗ್ಯ ಸಂತಾನವು ಅಭಿವೃದ್ಧಿಯಾಗುತ್ತದೆ. ಮದುವೆಯಾಗಿರುವ ಮಹಿಳೆಯರು ತಮ್ಮ ಸಂಬಂಧವು ಶಿವ ಪಾರ್ವತಿಯರಷ್ಟೇ ಗಟ್ಟಿಯಾಗಿರಲಿ ಎಂದು ಪ್ರಾರ್ಥಿಸುತ್ತಾರೆ. ಮುತ್ತೈದೆ ಭಾಗ್ಯ ಗಟ್ಟಿ